ಸೆಪ್ಟೆಂಬರ್ನಿಂದ ಕ್ರಾಂತಿಯ ಮಾತುಗಳು ಕೇಳಿ ಬರ್ತಾ ಇವೆ. ಸೆಪ್ಟೆಂಬರ್ನಿಂದ ಈಗ ಜನವರಿ ತನಕ ಅಂದರೆ ಸಂಕ್ರಾಂತಿ ಸಂದರ್ಭದಲ್ಲಾದರೂ ಕ್ರಾಂತಿ ಆಗ್ಬೋದು ಅಂತ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಯಾಕಂದರೆ ನಿನ್ನೆ ಸಿಕ್ಕಿರುವಂಥ ಅವಕಾಶ ತುಂಬ ಕಡಿಮೆ, ಮಾತಾಡಿರುವಂಥದ್ದು ಕಡಿಮೆನೇ. ರಾಹುಲ್ ಗಾಂಧಿ ಕಮ್ ಟು ಡೆಲ್ಲಿ ಅಂತ ಹೇಳಿ ರಾಹುಲ್ ಗಾಂಧಿ ಹೊರಟೋದ್ರು ಅಷ್ಟೇ. ಸಿಂಗಲ್ ಲೈನ್ ಸಂದೇಶ. ಇಬ್ಬರು ನಾಯಕರು ನಿನ್ನೆ ನಾವು ಇದೇ ಪ್ರಶ್ನೆ ಎತ್ತಿದ್ವಿ, ಒಬ್ರನ್ನೊಬ್ರು ನಿಲ್ಲಿಸ್ಕೊಂಡು ಏನಾದರೂ ಇವರು ಅಧಿಕಾರದ ಬಗ್ಗೆ ಮಾತಾಡೋಕ್ಕೆ ಸಾಧ್ಯನಾ, ಒಬ್ರನ್ನೊಬ್ರು ನಿಲ್ಲಿಸ್ಕೊಂಡು ಏನಾದರೂ ಸಂಪುಟ ವಿಸ್ತರಣೆ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯನಾ, ಹೇಗೆ ಸಾಧ್ಯ ಆಗುತ್ತದು ಅನ್ನುವಂಥ ಪ್ರಶ್ನೆ ಇತ್ತು. ಅಷ್ಟೇ ಆಗಿರೋದು. ಒಂದೂವರೆ ನಿಮಿಷ ಇಬ್ಬರು ನಾಯಕರಿಗೆ ಏನೇನಾಗ್ತಾ ಇದೆ ಏನು ಎತ್ತ ಜಸ್ಟ್ ಸುಮ್ಮನೆ ಅನೌಪಚಾರಿಕವಾಗಿ ಮಾತಾಡಿ ಕಮ್ ಟು ಡೆಲ್ಲಿ ಅಂಥೇಳಿ ರಾಹುಲ್ ಗಾಂಧಿ ಹೊರಟೋದ್ರು. ಇನ್ನು ಶುಕ್ರವಾರ ದೆಹಲಿಗೆ ಹೋಗ್ತಾರೆ ಡಿ ಕೆ ಶಿವಕುಮಾರ್. 16ನೇ ತಾರೀಕು ದೆಹಲಿನಲ್ಲಿ ಪಂಚರಾಜ್ಯ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಇದೆ, ಅದಕ್ಕೆ ಹೋಗ್ತಾರೆ. ಮತ್ತೆ ಪ್ರಾರ್ಥನೆಯ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಪ್ರಾರ್ಥನೆ ಅದು ಖಂಡಿತವಾಗಲೂ ಫಲ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಈ ಬಾರಿನಾದರೂ ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಕ್ತವಾಗಿ ಮಾತಾಡಲಿಕ್ಕೆ ಸಾಧ್ಯನಾ? ಯಾಕಂದರೆ ಅವರು ಅಸ್ಸಾಂನ ವೀಕ್ಷಕರು, ಪಂಚರಾಜ್ಯ ಚುನಾವಣೆಯ ಸಭೆಯಲ್ಲಿ ಅವರೂ ಕೂಡ ಪಾಲ್ಗೊಳ್ಳಬೇಕು, ಅವರೂ ಕೂಡ ಮಾತಾಡಬೇಕು, ಅದಕ್ಕೋಸ್ಕರ ಹೋಗ್ತಾರೆ. ಈ ಸಂದರ್ಭದಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಚರ್ಚೆ ಬರುತ್ತಾ? ಯಾಕಂದರೆ 5 ರಾಜ್ಯಗಳ ಚುನಾವಣೆ ಆಗೋ ತನಕ ಇದ್ಯಾವ ಸುದ್ದಿನೂ ಬೇಡ ಅಂತ ಹೇಳಿಬಿಟ್ಟಿದೆ ಅಂತ ಹೈಕಮಾಂಡ್. ಇಂಥ ಸಂದರ್ಭದಲ್ಲಿ ಏನು ಮಾತಾಡ್ತಾರೆ ನೋಡಬೇಕು. ಇನ್ನು ಜನವರಿ 22ನೇ ತಾರೀಕು CM ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರಂತೆ. ಅವರಿಗೆ ಅವರವ್ರ ಚಿಂತೆ, ಪವರ್ ಶೇರಿಂಗ್ ಚಿಂತೆ ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರಿಗೆ, ಇನ್ನು ಸಂಪುಟ ಪುನಾರಚನೆ ಅವಕಾಶ ಸಿಕ್ಕರೆ ಸಾಕು ಅಂತ ಮುಖ್ಯಮಂತ್ರಿಗಳು. ಸಂಪುಟ ಪುನಾರಚನೆ ಅವಕಾಶ ಸಿಕ್ಕರೆ ಏನರ ಅರ್ಥ? ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ ಅಂತ ಅರ್ಥ. ಸಿಗಲಿಲ್ಲ ಅಂತಂದರೆ ಎಲ್ಲರೂ ಕೂಡ ಹೊಸಬರೇ ಬರಲಿ ಅನ್ನುವಂಥ ಸಂದೇಶ ರವಾನೆ ಆಗ್ತಾ ಇದೆ ಅಂತ ಅರ್ಥ. ಯಾಕೋ ಎರಡೂ ಲಕ್ಷಣಗಳು ಕಾಣ್ತಾ ಇಲ್ಲ. ಸಂಪುಟ ವಿಸ್ತರಣೆ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ, ಪ್ರಶ್ನೆ ಇದೆ. ಇನ್ನು ಸಂಪುಟ ವಿಸ್ತರಣೆ ಒಂದು ಸರಿ ಆಗಿಬಿಟ್ರೆ ಆಯಿತು, ಸಿದ್ದರಾಮಯ್ಯನವರು ಮತ್ತೆ ಕಂಟಿನ್ಯೂ ಆಗ್ತಾರೆ ಅನ್ನುವಂಥ ಚಿಂತೆ ಡಿ ಕೆ ಶಿವಕುಮಾರ್ ಅವರಿಗೆ. ಅವರವರ ಪ್ರಯತ್ನಗಳನ್ನು ಅವರವರು ಬಿಡ್ತಾ ಇಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಏನು ನಡೀತಾ ಇದೆ? ಒಂದು ಕಡೆಗೆ ಏನು ಅಂದರೆ ನಿನ್ನೆ ಕೊಟ್ಟಿರುವಂಥ ಅವಧಿ ತುಂಬ ಕಡಿಮೆ, ಅದನ್ನಿಸ್ತು ಬಿಡಿ. ಯಾಕಂದರೆ ಇಬ್ಬಿಬ್ಬರು ನಿಲ್ಲಿಸ್ಕೊಂಡು ಮಾತಾಡಬೇಕು ಅಂದರೆ ಇಬ್ಬರು ಅಸಮಾಧಾನದ ಬೇಗುದಿನಲ್ಲಿ ಕುದೀತಿರುವಂಥ ಸಂದರ್ಭದಲ್ಲಿ ಇಬ್ಬರನ್ನು ನಿಲ್ಲಿಸ್ಕೊಂಡು ರಾಹುಲ್ ಗಾಂಧಿ ಅಂಥವ್ರು ಏನು ಮಾತಾಡ್ಲಿಕ್ಕೆ ಸಾಧ್ಯ? ಚೆನ್ನಾಗಿದ್ದೀರಾ ಅಂತ ಕೇಳಿ ಔಪಚಾರಿಕವಾಗಿ ಅನೌಪಚಾರಿಕವಾಗಿ ಒಂದ್ಸರಿ ಹಲೋ ಅಂದ್ಬಿಟ್ಟು ಹೋಗ್ಬೋದು. ಅದನ್ನು ಬಿಟ್ಟರೆ ಇನ್ನೇನೇನೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಗೊತ್ತಿತ್ತು. ನಿನ್ನೆ ಆಗಿರುವಂಥದ್ದು ಅದೇನೇ. ಮುಗಿದಾದ್ಮೇಲೆ ಕೊಟ್ಟಿರುವಂಥ ಅವಧಿ ಎಷ್ಟು? ಕಮ್ ಟು ಡೆಲ್ಲಿ ಅಂಥೇಳಿ ಈ ಸಾಮಾನ್ಯವಾಗಿ ಯಾರಾದರೂ ಸಿಕ್ಕಾಗ ಏನು ರೀ ಬರಲೇ ಇಲ್ವಲ್ಲ ನಮ್ಮೂರ ಕಡೆಗೆ ಅಂತಾರಲ್ಲ, ಹಂಗೆ ಕರೆದು ಹೋದ್ರಷ್ಟೇ. ಅದು ಬಿಟ್ಟರೆ ಇನ್ಯಾವ ಡೆವಲಪ್ಮೆಂಟ್ಗಳು ಇಲ್ಲ. ಸಂಕ್ರಾಂತಿ ಸಂದರ್ಭದಲ್ಲೂ ಕೂಡ ಕ್ರಾಂತಿ ಇಲ್ಲ. ಏನಂತೀರಿ ರಂಗನಾಥ್? ನಾಯಕತ್ವ ಬದಲಾವಣೆಯಂತಹ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಏರ್ಪೋರ್ಟ್ನ ರನ್ವೇ ಸೂಕ್ತವಾದಂತಹ ಜಾಗವಂತೂ ಖಂಡಿತ ಅಲ್ಲ. ಮತ್ತು ಅಲ್ಲಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮೆಸೇಜ್ಗಳನ್ನ ರಾಹುಲ್ ಗಾಂಧಿಗೆ ಕನ್ವೆ ಮಾಡುವಷ್ಟು ತರಾತುರಿ ಕೆಲವು ನಾಯಕರಿಗೆ ಇರಬಹುದು, ಆದರೆ ಸಿದ್ದರಾಮಯ್ಯನವರಿಗಂತೂ ಆ ವಿಚಾರವನ್ನ ಚರ್ಚೆ ಮಾಡುವಂತ ಅವಶ್ಯಕತೆ ನಿನ್ನೆ ಕಂಡು ಬಂದಿಲ್ಲ. ಹೀಗಾಗಿ ಸಹಜವಾಗಿಯೇ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ವಿಚಾರಗಳನ್ನ ನಿಮ್ ಜೊತೆ ಚರ್ಚೆ ಮಾಡಬೇಕು, ಹೀಗಾಗಿ ಕಾಲಾವಕಾಶವನ್ನ ಕೊಡಿ ಅನ್ನುವಂಥದ್ದನ್ನ ಮಾತ್ರ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ. ಇಬ್ಬರು ನಾಯಕರನ್ನ ನಿಲ್ಲಿಸಿಕೊಂಡು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟ ಸಂದೇಶ ಒಂದೇನೆ, ಕಮ್ ಟು ಡೆಲ್ಲಿ ಅಂತ ಹೇಳಿ. ಈಗ ರಾಹುಲ್ ಗಾಂಧಿ ಅವರ ಮುಂದೆ ಈಗಾಗಲೇ ಚೆಂಡು ಹೋಗಿ ಬಿದ್ದಿದೆ. ಅವರ ಅಭಿಪ್ರಾಯ, ಅವರ ನಿಲುವು ಅಥವಾ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಏನ್ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅದೆಲ್ಲವೂ ಕೂಡ ರಾಹುಲ್ ಗಾಂಧಿ ಅವರೇ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗುತ್ತೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ತಮ್ಮ ತಮ್ಮ ಪರವಾಗಿ ಯಾವ ಕಾರಣಕ್ಕೋಸ್ಕರ ಬದಲಾವಣೆ ಬೇಕು, ಬದಲಾವಣೆ ಬೇಡ ಅನ್ನುವಂಥದ್ದನ್ನ ಮಾತ್ರ ಅವರಿಗೆ ಕನ್ವೆ ಮಾಡುವಂಥದ್ದು ಬಾಕಿ ಉಳಿದಿದೆ. ಹೀಗಾಗಿ ಸಹಜವಾಗಿ ನಿನ್ನೆ ಒಂದಷ್ಟು ರಾಜಕೀಯ ಚರ್ಚೆಗಳಾಗಬಹುದು ಅನ್ನುವಂಥ ನಿರೀಕ್ಷೆಗಳಿತ್ತು. ಸಚಿವ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಡಬಹುದಾ ಅನ್ನುವಂಥ ರೀತಿಯ ಚರ್ಚೆಗಳು ನಡೆದಿತ್ತು. ಆ ಎಲ್ಲದರ ಮಧ್ಯೆಯೂ ಕೂಡ ರಾಹುಲ್ ಗಾಂಧಿ ಅವರು ಕಮ್ ಟು ಡೆಲ್ಲಿ ಅನ್ನುವಂಥ ಒಂದು ಸಿಂಗಲ್ ಲೈನ್ ಮೆಸೇಜ್
ಮೆಸೇಜ್ ಅನ್ನ ಮಾತ್ರ ಕೊಟ್ಟು ಹೋಗಿದ್ದಾರೆ. ಇದೀಗ ದೆಹಲಿಗೆ ಯಾವಾಗ ಕರೆಸ್ತಾರೆ, ಯಾವ ಸಂದರ್ಭದಲ್ಲಿ ಕರೆಸ್ತಾರೆ ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟತೆ ಈಗಲೂ ಕೂಡ ಇಲ್ಲ. ಜನವರಿ 16 ಮತ್ತು ಜನವರಿ 22ನೇ ತಾರೀಕಿನ ಡಿ ಕೆ ಶಿವಕುಮಾರ್ ಅವರು ನಿಗದಿ ಮಾಡಿಕೊಂಡಿದ್ದಾರೆ. ಜನವರಿ 16 ಮತ್ತು ಜನವರಿ 17ರಂದು ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಅವರು ಪ್ರತ್ಯೇಕವಾಗಿ ಬೇರೆ ಬೇರೆ ರಾಜ್ಯದ ನಾಯಕರ ಜೊತೆ ಚರ್ಚೆಯನ್ನ ನಡೆಸ್ತಾರೆ. ಈ ಸಂದರ್ಭದಲ್ಲಿ ಅಸ್ಸಾಂನ ವೀಕ್ಷಕರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಹೀಗಾಗಿ ಆ ಸಭೆಯ ಬಳಿಕ ರಾಹುಲ್ ಗಾಂಧಿ ಅವರ ಜೊತೆಗೆ ಒಂದು 1-to-1 ಮಾತುಕತೆಗೆ, ಮುಕ್ತವಾದಂತಹ ಮಾತುಕತೆಗೆ, ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಬಹುತೇಕ ಅದು ಜನವರಿ 16 ಅಥವಾ 17ನೇ ತಾರೀಕಿನಂದು ಸಾಧ್ಯ ಆಗಬಹುದು. ಆದರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಮಾತುಕತೆ ನಡೆಸೋದಕ್ಕೆ ಎಷ್ಟು ಉತ್ಸಾಹದಲ್ಲಿದ್ದಾರೋ, ಸಿದ್ದರಾಮಯ್ಯನವರ ಉತ್ಸಾಹ ಬೇರೆಯೇ ಲೆಕ್ಕಾಚಾರದಲ್ಲಿದೆ. ಅವರಿಗೆ ಇರುವಂತಹ ಇರಾದೆ ಸಚಿವ ಸಂಪುಟ ಪುನರ್ರಚನೆಗೆ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ರೆ ಅದನ್ನ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥದ್ದು. ಹೀಗಾಗಿ ಜನವರಿ 22ರಂದು ಮತ್ತೊಂದು ದಿನಾಂಕವನ್ನ ನಿಗದಿ ಮಾಡಲಾಗಿದೆ. ಆ ದಿನಾಂಕವೂ ಕೂಡ ರಾಹುಲ್ ಗಾಂಧಿ ಅವರು ಎಷ್ಟು ಮುಕ್ತವಾಗಿ ಈ ವಿಚಾರವನ್ನ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ರಾಜ್ಯ ನಾಯಕರಿಗೆ ಸ್ಪಷ್ಟತೆ ಇಲ್ಲ. ಆದ್ರೆ ಇದನ್ನ ಎಳೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಬಜೆಟ್ ಬರುತ್ತೆ, ಪಂಚರಾಜ್ಯಗಳ ಚುನಾವಣೆ ಬರುತ್ತೆ, ಕರ್ನಾಟಕದಲ್ಲಿ GBA ಚುನಾವಣೆ ಬರುತ್ತೆ. ಈ ಎಲ್ಲ ಸಂದರ್ಭದಲ್ಲಿ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಿಯರ್ ಮೆಸೇಜ್ ಅನ್ನ ಕೊಡ್ಲೇಬೇಕಾಗುತ್ತೆ. ಹೀಗಾಗಿ ಈ ತಿಂಗಳ ಅಂತ್ಯದ ವೇಳೆಗೆ ಒಂದು ಮಾತುಕತೆ ನಡಿಬಹುದು ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಅಂದ್ರೆ ನೀವು ಹೇಳೋ ಪ್ರಕಾರ ಏನು ಅಂದ್ರೆ ಜನವರಿ ತಿಂಗಳ ಅಂತ್ಯಕ್ಕೆ ಪವರ್ ಶೇರಿಂಗ್ ಗೊಂದಲಕ್ಕೆ ತೆರೆ ಬೀಳಬಹುದು ಅಂತ. ಜನವರಿ 22ರ ಸುಮಾರಿಗೆ ರಾಜ್ಯ ನಾಯಕರ ಜೊತೆಗೆ ರಾಹುಲ್ ಸಭೆ ಮಾಡ್ತಾರಾ? ಆಗೋದಿದ್ರೆ ಎಂದೋ ಆಗಬೇಕಾಗಿತ್ತು ಸಭೆ. 22ಕ್ಕಾಗುತ್ತಾ? ದೆಹಲಿಯಲ್ಲಿ ಒಂದು ಮಹತ್ವದ ಮೀಟಿಂಗ್ ಅನ್ನು ಆಯೋಜಿಸಲೇಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದಾರಂತೆ ನಾಯಕರು. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ನೀವೇ ಇದನ್ನು ಗೊಂದಲ ಸೃಷ್ಟಿ ಮಾಡ್ಕೊಂಡಿರೋದು, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನೀವೇ ಬಗೆಹರಿಸ್ಕೊಳ್ಳಿ ಅಂತಾರೆ ಅಂತಂದರೆ ಇನ್ನು ರಾಜ್ಯ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ರೋಸ್ ಹೋಗಿರಬೇಕು. ಗೊತ್ತಿದೆ ಏನು ಅಂತಂದರೆ ಒಂದು ಕಡೆ ಕೈ ಇಟ್ಟರೆ ಇನ್ನೊಂದು ಕಡೆ ಕಿತ್ಕೊಳ್ಳುತ್ತೆ, ಗೊತ್ತಾಗ್ಬಿಟ್ಟಿದೆ ನಾಯಕರುಗಳಿಗೆ. ಹೀಗಾಗಿ ಬಹಳ ಹುಷಾರಾಗಿ ಇದನ್ನು ಸರಿ ಮಾಡಬೇಕು.